ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಹಾರಿಕಾ ಅವರು ಇನ್ನ ಬಂದಿಲ್ವಲ್ಲ ರೀ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಶೇಖರ್ ಅವ್ರು ಫೋನ್ ಮಾಡಿದ್ರೆ ಕನೆಕ್ಟು ಆಗ್ತಾ ಇಲ್ಲ. ಆಂಟಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಮ್ಮ. ಟೈಮಿಗೆ ಸರಿಯಾಗಿ ಮೆಡಿಸಿನ್ ತಗೋತಿದ್ದೀರಾ? ತಗೋತಾ ಇದ್ದೀವಮ್ಮ. ನಮ್ಮ ಅನುಮತಿ ಇಲ್ದೇನೆ ನಮ್ಮ ಮನೆಗೆ ಬಂದು ನನ್ನ ಮಗನ ಜೊತೆನೆ ಇದ್ದು ಹೋಗ್ತಿದ್ಯಾ ಅಂದ್ರೆ ನಿನಗೆಷ್ಟು ಧೈರ್ಯ? ನಿನ್ನ ಸರಿಯಾದ ಸಮಯದಲ್ಲಿ ಶ್ರೀಕರ್ಗೋಸ್ಕರ ಡಾಕ್ಟರ್ನ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡ್ಸಿರ್ಲಿಲ್ಲ ಅಂದಿದ್ರೆ ಅವನಿಗೆ ದೊಡ್ಡ ಅಪಾಯನೇ ಆಗ್ತಾ ಇತ್ತು. ಆ ವಿಷಯ ತಿಳ್ಕೊಳ್ದೇನೆ ಅವಸರ ಪಟ್ಟು ನಿನ್ಮೇಲೆ ಕೈ ಮಾಡ್ಬಿಟ್ಟೆ. ನನ್ನ ಕ್ಷಮಿಸಮ್ಮ. ಅಯ್ಯೋ, ಒಂದೊಂದ್ಸಲ ಪರಿಸ್ಥಿತಿಗಳು ಒಳ್ಳೇದನ್ನು ಕೂಡ ಕೆಟ್ಟದಾಗ ಬದಲಾಯಿಸ್ಬಿಡತ್ತೆ. ಪರವಾಗಿಲ್ಲ ಆಂಟಿ, ಹೊಡೆದಿದ್ದು ನೀವೇ ಅಲ್ವಾ? ಒಂದೊಂದು ಸಲ ನಿನ್ನ ಒಳ್ಳೆತನದ ಮುಂದೆ ನನ್ನ ದೊಡ್ಡಸ್ತಿಕೆ ಚಿಕ್ಕದಾಗೋಗುತ್ತೆ. ನೀನ್ ಹೇಳ್ದಾಗೆ ಪರಿಸ್ಥಿತಿಗಳು ಹಾಗಿತ್ತಮ್ಮ. ಶ್ರೀಕರ್ ಅವರು ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ಅನ್ನೋ ವಿಷಯ ಕೇಳಿದ್ರೆ ಅವನ ಬಗ್ಗೆ ನಿನಗ್ಯಾಕೆ ಅಂತ ಬೈತಾರೇನೋ. ದೇವಸ್ಥಾನಕ್ಕೆ ಬಂದಿದ್ಯಾ? ಏನಾದ್ರೂ ಪೂಜೆನಾ? ಮನ್ಸಲ್ಲಿರೋ ನೋವು ಹೊರಗಾಗದೇ ಇರೋಷ್ಟು ಭಾರವಾಗಿ ಬದಲಾಗ್ತಿದೆ. ನಾನು ಕೇಳ್ಕೊಳ್ಳೋದೆಲ್ಲ ದೂರ ಆಗ್ತಿದೆ. ನಾನು ಆಸೆ ಪಟ್ಟಿದ್ದೆಲ್ಲ ಕನ್ಸಾಗಿ ಬದಲಾಗ್ತಿದೆ. ನಂಗೆ ಯಾಕಿಂತ ಪರೀಕ್ಷೆ ಕೊಡ್ತಿದ್ಯಾ ದೇವ್ರೆ ಅಂತ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಏನಾದರೂ ಅವಶ್ಯಕತೆ ಇದ್ರೆ ನಮಗೆ ಫೋನ್ ಮಾಡಮ್ಮ, ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ಯಾಕೆ ಅಂದ್ರೆ ನೀನು ನಮಗೆ ತುಂಬ ಸಹಾಯ ಮಾಡಿದ್ಯಮ್ಮ. ನಿನಗೆ ದೇವಸ್ಥಾನದಲ್ಲಿ ಪರಿಚಯ ಆದ ನಿನ್ನ ಫ್ರೆಂಡ್ ಸುಜಾತನ ಮನೇಲಿದ್ಯಾ ಅಂತ ಶ್ರೀಕರ್ ಹೇಳ್ದ. ಅಲ್ಲಿ ಏನಾದರೂ ನಿನಗೆ ತೊಂದರೆ ಅನಿಸಿದ್ರೆ ನಮ್ಗೆ ಹೇಳಮ್ಮ. ನಿನ್ನ ಒಳ್ಳೆ ಲೇಡೀಸ್ ಪಿ.ಜಿಲಿ ಸೇರಿಸ್ತೀನಿ. ಇಲ್ಲ ಅಂಕಲ್, ಅಲ್ಲಿ ನಾನು ಚೆನ್ನಾಗೇ ಇದ್ದೀನಿ. ಯಾಕೆ ಅಂದ್ರೆ ಅವ್ರು ನನ್ನನ್ನ ಅಕ್ಕನ ಹಾಗೆ ಅಮ್ಮನ ಹಾಗೆ ನೋಡ್ಕೊಳ್ತಿದ್ದಾರೆ. ನಿನ್ನ ಒಳ್ಳೆತನಕ್ಕೆ ನಿನ್ನನ್ನು ಯಾರಾದ್ರೂ ಒಳ್ಳೆತನದಿಂದ ಆಧರಿಸ್ತಾರಮ್ಮ. ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ದೆ ನಿನ್ನನ್ನು ಹೊರಗಡೆ ಕಳಿಸ್ಬೇಕಾಗಿ ಬಂತು. ಕೆಲವು ಕಾರಣಗಳಿಂದ ನಿನ್ನನ್ನು ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಯಾರಿಗೇನ್ ಬರ್ತಿದ್ಯೋ, ಯಾರಿಗೇನ್ ಸಿಗ್ಬೇಕು ಅನ್ನೋದು ಆ ದೇವ್ರೇ ನಿರ್ಧಾರ ಮಾಡ್ತಾನೆ. ಅಂಥ ಒಂದು ದಿನಕ್ಕೆ ಕಾಯ್ತಾ ಇದ್ದೀನಿ. ನಂಗೆ ಮಾತು ಕೊಟ್ಟಿರೋ ವ್ಯಕ್ತಿಗೋಸ್ಕರ ಕಣ್ ತುಂಬ ಆಸೆ ತುಂಬಿಕೊಂಡಿದ್ದೀನಿ. ಹೌದು, ನೀವಿಲ್ಲಿ ಪೂಜೆ ಮಾಡ್ಸಕ್ ಬಂದಿದ್ದೀರಾ? ಪೂಜೆ ಅಲ್ಲಮ್ಮ, ಯಾಕೆ ಬಂದ್ವಿ ಅಂದ್ರೆ ನೀವಿರಿ. ಪೂಜೆ ಅಲ್ಲಮ್ಮ, ಚಿಕ್ಕ ಕೆಲಸ ಇತ್ತು ಬಂದ್ವಿ. ಬೇರೆಯವ್ರಿಗೋಸ್ಕರ ಕಾಯ್ತಿದ್ದೀವಿ. ಬಂದ ತಕ್ಷಣ ಹೊರಡ್ತೀವಿ. ಓಹ್ ಸರಿ, ನಾನು ಪ್ರದಕ್ಷಿಣೆ ಹಾಕ್ಬೇಕು, ಹೋಗಿ ಬರ್ತೀನಿ. ಸರಿನಮ್ಮ. ಮಾವ ಏನೋ ಹೇಳೋದಕ್ಕೆ ಹೊರಟ್ರು, ಆದ್ರೆ ಅತ್ತೆ ಹೇಳೋದಕ್ಕೆ ಬಿಡ್ಲಿಲ್ವಲ್ಲ. ಏನಾಗಿರ್ಬೋದು? ಶ್ರೀಕರ್ಗೆ ಸಂಬಂಧ ಸೆಟ್ ಆಯ್ತು ಅನ್ನೋ ವಿಷಯ, ನಮಗೆ ಬೇಕಾದ ಸೊಸೆ ನಮಗೆ ಸಿಕ್ಕಿದಾಳು ಅನ್ನೋ ವಿಷಯ ಹೇಳಬೇಕು ಅನ್ಕೊಂಡೆ. ಯಾಕೆ ನಿಲ್ಲಿಸ್ದೆ? ನಿಹಾರಿಕಾ ಜಾತಕದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ನಮಗ್ ಗೊತ್ತಾಗ್ಬೇಕು. ಎಲ್ಲಾ ವಿಷಯಗಳು
ನಮಗ್ ಅನುಕೂಲವಾಗಿದೆ ಅಂತ ಗೊತ್ತಾದ್ಮೇಲೆ ಖಂಡಿತವಾಗ್ಲೂ ಮದ್ವೆ ಬಗ್ಗೆನೇ ಹೇಳೋಣ. ಅಲ್ಲಿವರೆಗೂ ರಹಸ್ಯವಾಗಿರೋದು ಒಳ್ಳೇದು ರೀ. ಅಪ್ಪ, ಏನ್ ಡ್ಯಾಡಿ ಇಷ್ಟು ಲೇಟ್ ಆಗಿ ಬಂದ್ರಿ? ಕಂಪನಿಗೆ ಸಂಬಂಧಿಸಿದ ಕಾನ್ಫರೆನ್ಸ್ ಕಾಲ್ನಲ್ಲಿ ಸ್ವಲ್ಪ ಲೇಟ್ ಆಯ್ತಮ್ಮ. ನಿಮ್ಮ ಅತ್ತೆಯವ್ರನ್ನ ಭೇಟಿ ಆದ್ಯಾ? ಇಲ್ಲ, ನೀವು ಬಂದ್ಮೇಲೆನೆ ಮಾತಾಡ್ಸೋಣ ಅಂತ ವೇಟ್ ಮಾಡ್ತಿದ್ದೆ. ಅಯ್ಯೋ, ಆಲ್ರೆಡಿ ಅವರೆಲ್ಲ ಬಂದಿರ್ತಾರೆ, ನಡೀರಿ. ನಿಹಾರಿಕಾ, ಬನ್ನಿ. ನಮಸ್ತೆ ರೀ. ನಮಸ್ತೆ. ನಮಸ್ತೆ. ಲೇಟ್ ಆಯ್ತು, ಸಾರಿ. ಅಯ್ಯೋ ಪರವಾಗಿಲ್ಲ ಬಿಡಿ, ಬನ್ನಿ ಹೋಗೋಣ. ನಡೀರಿ. ಸ್ವಾಮಿ, ನಾನು ಹೇಳಿದ್ನಲ್ಲ, ಅವ್ರು ಇವರೇ. ನಮಸ್ಕಾರ ಸ್ವಾಮಿ. ನಮಸ್ತೆ ಸ್ವಾಮಿ. ಕೂತ್ಕೊಳ್ಳಿ. ಸೊಸೆ ಮಾಡ್ಕೋಬೇಕು ಅಂತ ನೋಡಿದ್ದು ಈ ಹುಡುಗಿನೇ. ಹೆಸರು ನಿಹಾರಿಕಾ. ಹುಡುಗಿ ಜಾತಕ ಕೊಡಿ. ನನ್ನ ಜಾತಕದ ಬಗ್ಗೆ ನಿಮಗೆ ಗೊತ್ತಿರೋದೆ. ನಿಹಾರಿಕಾ ಜಾತಕ ನನ್ನ ಥರದ್ದೋ ಅಲ್ವೋ ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ ಸ್ವಾಮಿ. ನನ್ನ ಬಗ್ಗೆ ಹೇಳಿ ನನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಅವರಿಗೋಸ್ಕರ ತುಂಬ ಆಸೆಯಿಂದ ಕಾಯ್ತಾ ಇದ್ದೀನಿ. ಇವ್ರೇನು ಹೀಗೆ ನೋಡ್ತಿದ್ದಾರೆ? ನನ್ನ ವರ್ತನೆ ಬಗ್ಗೆ ನನ್ನ ಹಣೆ ಮೇಲೆ ಏನು ಕಾಣಿಸ್ತಿಲ್ಲ ಅಲ್ವಾ? ಅನುಮಾನನೇ ಇಲ್ಲ, ನನ್ನ ಬಗ್ಗೆ ದಿವ್ಯ ದೃಷ್ಟಿಯಿಂದ ಏನೋ ತಿಳ್ಕೊತಿರೋ ಹಾಗಿದೆ. ನಾನು ಅವ್ರಿಗೆ ಫೋನ್ ಮಾಡಲಿಲ್ಲ ಅಂದರೆ 1 ನಿಮಿಷ ಕೂಡ ಇರ್ತಿರ್ಲಿಲ್ಲ. ಅವ್ರು ನನಗೆ ಫೋನ್ ಮಾಡದೆ 1 ನಿಮಿಷ ಕೂಡ ಇರ್ತಿರ್ಲಿಲ್ಲ. ಅಂಥದ್ರಲ್ಲಿ ಇಲ್ಲಿವರೆಗೂ ಅವ್ರ ಕಡೆಯಿಂದ 1 ಫೋನ್ ಕೂಡ ಬಂದಿಲ್ಲ. ಅಲ್ಲಿ ಏನು ನಡೀತಾ ಇದೆಯೋ ಅರ್ಥ ಆಗ್ತಿಲ್ಲ. ನಿನ್ ಕೈ ತೋರ್ಸಮ್ಮ. ವಿಚಿತ್ರವಾಗಿರೋ ಕೆಲಸ ಎಲ್ಲ ಮಾಡ್ತಿದ್ದಾರೆ. ಸರಿ ಹೋಗಲ್ಲ ಅಂತ, ಸರಿ ತೂಗಲ್ಲ ಅಂತ ಅಡ್ಡಿ ಮಾಡಲ್ಲ ಅಲ್ವಾ? ನಾನು ಇಷ್ಟು ಕಷ್ಟಗಳನ್ನ, ನೋವನ್ನು ಅನುಭವಿಸೋದಕ್ಕೆ ಕಾರಣ ಏನು? ನನ್ನ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ಜಾತಕದಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಸ್ವಾತಿ ನಕ್ಷತ್ರ, ಭರಣಿ ನಕ್ಷತ್ರ, ತುಲಾ ರಾಶಿ, ಮೇಷರಾಶಿ, ವೈಶಾಖ ಮಾಸ, ಕಾರ್ತಿಕ ಮಾಸ. ಗುರುವಾರ ದಿನ ಹುಟ್ಟಿರೋ ನಾನು
ತುಂಬಾ ಅದೃಷ್ಟವಂತೆ ಅಂತ ಅವತ್ತು ಜ್ಯೋತಿಷ್ಯರು ಹೇಳಿದ್ರು. ಶುಕ್ರವಾರದ ದಿನ ಹುಟ್ಟಿರೋ ಈ ಹುಡುಗಿ ಜಾತಕದಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನಿಮ್ಮ ಜಾತಕ ಜೊತೆ ಸಮಾನವಾಗೇ ಇದೆ. ಅಷ್ಟೆಲ್ಲ ಅದೃಷ್ಟ ಹೊಂದಿರೋ ನನ್ನ ಪರಿಸ್ಥಿತಿ ಇವತ್ತು ಯಾಕೆ ಹೀಗಾಗಿದೆ? ಅಷ್ಟಕ್ಕೂ ಏನ್ ನಡೀತಿದೆ ಅಂತ ಅರ್ಥ ಆಗದೆ ತಲೆ ಕೆಟ್ಟ ಹೋಗ್ತಾ ಇದೆ. ನಿಮ್ಮ ನಂತರ ಮೂಗುತಿ ಧರಿಸಿ ಅನ್ನಪೂರ್ಣಾದೇವಿ ಉತ್ಸವವನ್ನು ಆ ಊರಲ್ಲಿ ನಡೆಸೋದಕ್ಕೆ ಬೇಕಾಗಿರೋ ಅರ್ಹತೆಗಳೆಲ್ಲ ಈ ಹುಡುಗಿ ಜಾತಕದಲ್ಲಿ ಇದೆ. ಏನ್ ತೊಂದರೆನೂ ಆಗಲ್ಲ. ನಿನ್ನೆಯಿಂದ ಈ ಸಂದೇಹ ನಮಗೆ ತುಂಬ ಕಷ್ಟ ಕೊಟ್ಟು ರಾತ್ರಿಯೆಲ್ಲ ಕಣ್ಣಿಗೆ ನಿದ್ದೆ ಇಲ್ದ ಹಾಗೆ ಮಾಡಿತ್ತು. ಮನಸ್ಸು ಸಂತೋಷದಿಂದ ತುಂಬೋಯ್ತು. ನಮ್ ಶ್ರೀಕರ್ ಜಾತಕ ನೋಡಿ ಇಬ್ಬರ ಜಾತಕನೂ ವಿವಾಹಕ್ಕೆ ಸರಿ ಹೊಂದುತ್ತೋ ಇಲ್ವೋ ಅಂತ ಅದನ್ನು ಹೇಳಿ. ಅಮ್ಮ ನಾನು ಹೋಗಿ ತಗೊಂಡು ಬರ್ತೀನಿ ರೀ. ಹೀಗಾಗೋಯ್ತಲ್ಲ ಸ್ವಾಮಿ. ಭಯ ಪಡೋದೇನ್ ಬೇಕಾಗಿಲ್ಲ. ಅಮ್ಮಯ್ಯ, ಇನ್ನೆಷ್ಟು ದೂರ ಓಡ್ಸತ್ತು ಅಂತ ಅನ್ಕೋತಿದ್ದೆ. ಏನಿದು? ನನ್ನ ಜೀವನಕ್ಕೆ ಸಂಬಂಧಿಸಿರೋದು. ನಾನು ಮದ್ವೆ ಮಾಡ್ಕೋತಿರೋ ಹುಡುಗನ್ ಜಾತಕ ಇದು. ಒಂದು ಒಳ್ಳೆ ಮನೆಗೆ ಸೊಸೆ ಆಗ್ತಾ ಇದ್ದೀನಿ. ಅಮ್ಮ ಗೌತಮಿ, ಆ ಕಡೆ ಹೋಗಿ ನೋಡೋಣ ಬನ್ನಿ. ನಡೀರಿ. ನೀನ್ ಹಿಡ್ಕೊಳ್ಳಿಲ್ಲ ಅಂದಿದ್ರೆ ಇನ್ನೂ ಎಷ್ಟು ದೂರ ಹಾರೋಗ್ತಿತ್ತೋ. ಅಲ್ಲೋಡಿ, ಅಲ್ಲಿದ್ದಾಳೆ. ಇಲ್ಕೊಡು. ನಾವಿಬ್ರು ಶತ್ರುಗಳು, ಹಾಗಂತ ಈ ಹೆಲ್ಪ್ ಮಾಡಿದಕ್ಕೆ ಥ್ಯಾಂಕ್ಸ್ ಹೇಳ್ದೆ ಇರೋದಕ್ಕೂ ಆಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾರ ಜೊತೆನೋ ಮಾತಾಡ್ತಾ ಅಲ್ಲೇ ನಿಂತಿದ್ದಾಳಲ್ಲ. ನಡೀರಿ. ನಿಂತ್ಕೋ. ಒಳ್ಳೆದನ್ ಬೋಧಿಸೋರು ನಿನ್ ದೃಷ್ಟಿನಲ್ಲಿ ಶತ್ರುಗಳಾಗಿರ್ಬೋದು, ಹಾಗಂತ ನಿಂಗೆ ಕೆಲವು ಮಾತು ಹೇಳ್ದೆ ಇರೋಕ್ಕಾಗಲ್ಲ. ಆಗ್ಲೇ ನೀನ್ ನಿನ್ ಫ್ರೆಂಡ್ಸ್ ಹತ್ರ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಸಂಪ್ರದಾಯಕ್ಕೆ ಬೆಲೆ ಕೊಡೋರ್ ಮನೆಗೆ ಕೆಟ್ಟ ಯೋಚನೆಗಳಿಂದ ಹೋಗ್ಬಾರ್ದು. ಆಚಾರನ ನಂಬ್ಕೊಂಡಿರೋ ಕುಟುಂಬದೊಳಗೆ ಅವಕಾಶವಾದಿಯಾಗಿ ಹೋಗ್ಬಾರ್ದು. ನಿನ್ ಸ್ವಾರ್ಥ ಆ ಮನೆಗೆ ಮೋಸ ಮಾಡ್ದಾಗತ್ತೆ. ನಿನ್ ಬಗ್ಗೆ ಗೊತ್ತಾದ ದಿನ, ನಿನ್ ನಾಟಕ ಎಲ್ಲ ಬಯಲಾದ ದಿನ ನಿನ್ ಜೀವನ ನಾಶ ಆಗತ್ತೆ. ಕಲ್ಮಶ ಇಲ್ಲದೆ ಹೋದ್ರೆ ನಿನ್ ಜೀವನ ಚೆನ್ನಾಗಿರತ್ತೆ.
ನೀನ್ ಯಾರ ಮನೆಗೆ ಸೊಸೆಯಾಗಿ ಹೋಗ್ತಿದ್ಯೋ ಆ ಮನೆಗೆ ಪ್ರಾಮಾಣಿಕವಾಗಿ ಹೋಗ್ಬೇಕು. ನಂಬಿಕೆ ದ್ರೋಹ ಮಾಡಬಾರ್ದು. ಅಪ್ಪ, ನಿನಗಿರೋ ಪ್ರಾಬ್ಲಮ್ಮೇ ಇದು. ಸಿಕ್ಕಿದ್ರೆ ಸಾಕು ಕ್ಲಾಸ್ ತಗೋತೀಯ. ನನಗ್ ನೀತಿ ಹೇಳ್ಬೇಡ. ನನ್ನ ಮಾತೆಲ್ಲ ಯಾವತ್ ನಿಜ ಆಗುತ್ತೋ ಅವತ್ ನಿಂಗೆ ಬುದ್ಧಿ ಬರುತ್ತೆ. ಯಾರ ಜೊತೆ ಮಾತಾಡ್ತಿದ್ಯಮ್ಮ? ಇತ್ತೀಚೆಗೆ ಪರಿಚಯ ಆದ್ಲು. ಈ ಜಾತಕದ ಪೇಪರ್ ಅವಳ ಕೈಗೆ ಸಿಕ್ಕಿತ್ತು. ಅದನ್ನ ಕೊಟ್ಲು, ಥ್ಯಾಂಕ್ಸ್ ಹೇಳ್ದೆ. ಸರಿ, ನಡೀರಿ ಹೋಗೋಣ. ಇಬ್ರು ಜಾತಕನೂ ಚೆನ್ನಾಗಿದೆ. ಇನ್ನು ನೀವು ಮುಂದಿನ ಕೆಲಸ ಮಾಡಬಹುದು. ಹಾಗಾದ್ರೆ ಪುರೋಹಿತರನ್ನ ಕೇಳಿ ತಕ್ಷಣ ನಿಶ್ಚಿತಾರ್ಥಕ್ಕೆ ಏರ್ಪಾಡು ಮಾಡ್ಕೋತೀವಿ. ಒಳ್ಳೇದು. ಇನ್ನು ನಾವು ಹೊರಡ್ತೀವಿ ಸ್ವಾಮಿ. ಆಯ್ತಮ್ಮ, ಹೋಗ್ಬರ್ತೀವಿ. ಶುಭಂ ಭೂಯಾತ್. ಸಿಗೋದಿಕ್ಕೆ ನಮಗಿಷ್ಟು ದಿನ ಬೇಕಾಯ್ತು. ಬೇಗ ನಿಮ್ ಮದ್ವೆ ಆಗೋಗತ್ತೆ. ನಿಮ್ಮ ಅನುಮಾನಗಳು ದೂರ ಆಯ್ತು. ಈಗ ನಮ್ಮ ಮನಸ್ಸಿನ ಭಾರ ಕಡಿಮೆ ಆಯ್ತು. ಹೌದು. ಇನ್ ತಡ ಮಾಡದೆ ನಿಶ್ಚಿತಾರ್ಥಕ್ಕೆ ಮುಹೂರ್ತ ಇಡಿಸ್ಬಿಡೋಣ. ಸರಿ, ನಾವು ಹೋಗಿ ಬರ್ತೀವಿ. ಸರಿ, ಬರ್ತೀವಮ್ಮ. ಒಳ್ಳೇದಾಗ್ಲಿ. ಈಗ ನೀ ಹ್ಯಾಪಿನಾ? ಇನ್ನು ನನ್ನ ಶ್ರೀಕರ್ನ ಯಾರೂ ದೂರ ಮಾಡಕ್ಕಾಗಲ್ಲ. ಏನ್ರಿ ಸುಜಾತ ರೀ, ಕಾರ್ ನಿಲ್ಸಿ. ಸುಜಾತ, ಮುಖದಲ್ಲಿ ಏನ್ ಇಷ್ಟೊಂದು ಸಂತೋಷ ಕಾಣಿಸ್ತಿದೆ? ಏನ್ ವಿಷಯ? ನನ್ನ ಕುಟುಂಬಕ್ಕೆ ತಕ್ಕ ಸೊಸೆ ಬರಲ್ಲ ಅಂದೆ. ಬರಲ್ಲ. ನನ್ನ ಜಾತಕ ಹೊಂದಿರೋ ಹುಡುಗಿ ಸಿಗಲ್ಲ ಅಂದಿದ್ದೆ. ತಪಸ್ ಮಾಡಿದ್ರು ಕೂಡ ಸಿಗೋದಿಲ್ಲ. ನಮ್ಮ ಆಚಾರಗಳು ನಿಂತು ಹೋಗುತ್ತೆ ಅಂತ, ನಮ್ಮ ಗೌರವ ಹಾಳಾಗತ್ತೆ ಅಂತ ಶಾಪ ಹಾಕ್ದೆ. ನಾನ್ ಹಾಕಿರೋ ಶಾಪಗಳೆಲ್ಲ ತಾಗುತ್ತೆ. ನೀವು ಮಾತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ನನ್ನ ಜಾತಕ ಹೊಂದಿರೋ ಹುಡುಗಿ ಸಿಕ್ಬಿಟ್ಲಮ್ಮ. ನಾವು ಪ್ರಯತ್ನ ಮಾಡಿದಾಗ ದೊಡ್ಡ ಪರೀಕ್ಷೆ ಆಗೋಗಿತ್ತು ನಮ್ಮ ಪರಿಸ್ಥಿತಿ. ಆದ್ರೆ ಇವಾಗ ಆ ಅಮ್ಮನವರೇ ಕಳ್ಸಿರೋ ಹಾಗೆ ನಮ್ಮ ಮನೆನೇ ಹುಡ್ಕೊಂಡು ಸಂಬಂಧ ಬಂದ್ಬಿಡ್ತು. ಸೋಲನ್ನು ಒಪ್ಕೋಬೇಕಾಗತ್ತೆ ಅಂತ ಸುಳ್ಳು ಹೇಳ್ತಿದ್ದೀರಾ? ಅಂತ ಪರಿಸ್ಥಿತಿಗೆ ಇಳಿಯುವಂತ ಕರ್ಮ ನಮ್ಗಿಲ್ಲಮ್ಮ. ನಿಜವಾಗ್ಲೂ ಸಿಕ್ಕಿದಾಳೆ. ಬಂದಿರೋರು ಯಾರೋ ನಿಮ್ಮನ್ ಮುಳುಗ್ಸೋದಕ್ಕೆ ಕಳ್ಳ ಜಾತಕದ ಜೊತೆಗೆ ಬಂದಿದಾರೇನೋ ನೋಡ್ಕೊಳ್ಳಿ. ಆ ಅನುಮಾನನು ಕೂಡ ಈಗಲೇ ಸಿದ್ಧಾಂತಿಗಳ ಮೂಲಕ ದೇವಸ್ಥಾನದಲ್ಲಿ ಕ್ಲಿಯರ್ ಆಯ್ತಮ್ಮ. 1 ತಿಂಗಳಲ್ಲಿ ಮದ್ವೆ ಮಾಡಿ ತೋರಿಸಿ ಅಂತ ನನ್ನ ಜೊತೆ ಚಾಲೆಂಜ್ ಮಾಡಿದ್ಯಾ? ಮಾಡಿ ತೋರಿಸ್ತೀನಿ ಅಂತ ನಾನು ಚಾಲೆಂಜ್ ಮಾಡಿದ್ದೀನಿ. ನನ್ನ ಮುಂದೆ ತಲೆ ಬಗ್ಸೋದಿಕ್ಕೆ ಸಿದ್ಧವಾಗಿರು. ಯಾಕೆಂದ್ರೆ ಈ ಪಂದ್ಯದಲ್ಲಿ ನಾನೇ ಗೆಲ್ಲೋದು. ನಮ್ಮನೆಗೆ ನೀನ್ ಸೊಸೆಯಾಗಿ ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ನೀನ್ ನಮ್ಮನ್ ತುಂಬಾ ಮಾತುಗಳಾಡಿದ್ಯಾ. ಆದ್ರೆ ಈಗ ನಾವೇ ಗೆಲ್ತಾ ಇದ್ದೀವಿ. ಮನೆ ಅಲಂಕಾರ ಆಗ್ತಿದ್ದಾಗೆ ಹಬ್ಬ ಆಗೋಗುತ್ತಾ ಪ್ರಸಾದ್ ಅವರೇ?
ನೀವ್ ಅನ್ಕೊಂಡಿರೋ ಮದ್ವೆ ಮಂಟಪದವರೆಗೂ ಹೋಗೋಗ್ಬಿಡಿ, ಆವಾಗ ನೋಡೋಣ. ಮಂಟಪಕ್ಕೂ ಹೋಗುತ್ತೆ, ಹಸೆ ಮನೆಗೂ ಹೋಗುತ್ತೆ. ಮದುವೆ ಅದ್ದೂರಿಯಾಗಿ ನಡೆದು ಸೊಸೆ ನನ್ನ ಮಗನ್ ಕೈ ಹಿಡ್ಕೊಂಡು ನನ್ನ ಮನೆಯೊಳಗೆ ಕಾಲಿಡ್ತಾಳೆ. ಮದುವೆ ಘಟ್ಟನೆಲ್ಲ ಚೆನ್ನಾಗಿ ಊಹಿಸ್ಕೋತಿದ್ದೀರಾದ್ರೆ ಅದ್ರಲ್ಲಿ ಎಷ್ಟು ಗಂಡಾಂತರಗಳಿದೆಯೋ ಯಾರಿಗ್ ಗೊತ್ತು? ಇನ್ ಯಾವ ಗಂಡನೂ ಗ್ರಹಣನೂ ಈ ಮದ್ವೆ ನಿಲ್ಸೋದಿಲ್ಲಮ್ಮ. 10 ಊರಿಗೆ ಒಳ್ಳೇದನ್ನ ಕೇಳ್ಕೊಳ್ಳೋ ವ್ಯಕ್ತಿಗಳು ನಾವು. ನಮಗ್ ಒಳ್ಳೇದೇ ಆಗತ್ತೆ. ನೋಡೋಣ. ನಾನ್ ನಿನಗೆ ಕೃತಜ್ಞತೆ ಹೇಳ್ಬೇಕಮ್ಮ. ಶತ್ರುಗಳ ಮಧ್ಯೆ ಕೃತಜ್ಞತೆ ಯಾಕೆ? ನಾನು ಶಾಪ ಹಾಕಿದ್ದೀನಿ. ನಿಮ್ ಒಳ್ಳೇದನ್ನ ನಾನೇನ್ ಬಯಸಿಲ್ಲ. ನಿನಗ್ ಗೊತ್ತಿಲ್ದೇನೆ ನೀನ್ ನಮಗ್ ತುಂಬಾ ಒಳ್ಳೇದ್ ಮಾಡಿದ್ಯಾ.